ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ನೀಟ್ ಅಕ್ರಮ ವಿರೋಧಿಸಿ ನಡೀತಾ ಇರೋ ಹೋರಾಟ ಹಳಿ ತಪ್ಪಿದೆ. ಕಾಕ್ರೋಚ್ ಪಾರ್ಟಿ ಹೋರಾಟದ ನೆಪದಲ್ಲಿ ದೇಶದಲ್ಲಿ ದಾಂಧಲೆ ಎಬ್ಬಿಸೋ ಹುನ್ನಾರವನ್ನ ಮಾಡ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಸಾರಿ ಹೇಳಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ನಮ್ಮ ವರದಿಯನ್ನ ಪುಷ್ಟೀಕರಿಸಿದೆ. ಈ ನಡುವೆ ಪ್ರತಿಭಟನೆಯ ನೆಪದಲ್ಲಿ ನಡೀತಾ ಇರೋ ಹಿಂಸಾಚಾರ ವಿದ್ಯಾರ್ಥಿಗಳ ನೈಜ ಸಮಸ್ಯೆಯನ್ನೇ ಮರೆಮಾಚಿದೆಯಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ವಾಟ್ಸ್ಆಪ್ ನಂಬರ್ ತಗೊಂಡು 2 ಲೈನ್ ಮೆಸೇಜು ಕೂಡ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು. ಮೆಸೇಜ್ ಮಾಡಿ, ಕಾಲ್ ಮಾಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ಹಳಿ ತಪ್ಪಿದೆಯಲ್ಲಿ ಬೆಂಗಳೂರಿನ ಪ್ರತಿಭಟನೆಯ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಕಾಲರ್ ಹಿಡಿದ್ದಾರೆ, ಶಿವಕುಮಾರ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ಸರ್ ನಮಸ್ತೆ. ಸರ್, ತಮ್ಮ ಅಭಿಪ್ರಾಯ ಏನು? ನೀಟ್ ಪ್ರತಿಭಟನೆ ನೆಪದಲ್ಲಿ ದೇಶ ವಿರೋಧಿ ಕೃತ್ಯ ನಡೀತಾ ಇದೆಯಾ ಅನ್ನೋಂಥ ಪ್ರಶ್ನೆ, ಹಳಿ ತಪ್ಪುತ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ. ಸರ್, 100ಕ್ಕೆ 200% ದೇಶ ವಿರೋಧಿ ಕೃತ್ಯನೇ ನಡೀತಾ ಇರೋದು. ಮೋದಿಯನ್ನು ಸಹಿಸಲಾಗದಂತಹ ದುಷ್ಟ ದ್ರೋಹಿಗಳು, ದೇಶ ದ್ರೋಹಿಗಳು, ಹೊರ ದೇಶದಿಂದನೂ ಸಹ ಇದನ್ನ ಮೋದಿಯನ್ನು ನಮ್ಮ ದೇಶ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬರುತ್ತದೆ ಅನ್ನೋ ಉದ್ದೇಶ ಪೂರ್ವಕವಾಗಿ ಇದೊಂದು ಲೈನ್ ಹಿಡ್ಕೊಂಡು, ನೀಟ್ ಪರೀಕ್ಷೆಯ ಲೈನ್ ಹಿಡ್ಕೊಂಡು ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಿದೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ನಡೆದಂತಹ ವೆಟರ್ನರಿ ಡಾಕ್ಟರ್ಸ್ ಇದರೊಳಗೆ 80 ಲಕ್ಷ ಒಂದು ಸೀಟಿಗೆ ಅಂತ ತಗೊಂಡಿದ್ದಾರೆ. 400 ಸೀಟಿಗೆ ಲೆಕ್ಕ ಹಾಕಿದ್ರೆ 320 ಕೋಟಿ ದುಡ್ಡಾಗುತ್ತೆ. ಇದನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪರಿಹಾರ ಮಾಡ್ತಾರೆ? ಹಾಗಿದ್ರೆ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಆಮೇಲೆ PhD ಒಳಗೆ 140 ಕಲಬುರಗಿ 1ರಲ್ಲೇ ಆಗಿದೆ ಅಂತ ನೀವು ಹೇಳ್ತಿದ್ದೀರಾ. ಇದೆಲ್ಲ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ? ಮೋದಿಯವರನ್ನ ಹಣಿಯಲು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್, ಕೇಜ್ರಿವಾಲ್ ಮತ್ತು ಹೊರ ದೇಶಗಳು ಸಹ ಇದರಲ್ಲಿ ಸೇರ್ಕೊಂಡಿದ್ದಾವೆ. ಆಮೇಲೆ ನೀವು ಇವತ್ತು ತೋರಿಸ್ತೋ ಹಾಗೆ ಅವ್ರ ಲೇಡಿ ಒಬ್ರು ಅದನ್ನ ಕಲಿದವ್ರದ್ದು ಯಾಕೆ ರಾಜೀನಾಮೆ ಕೊಡ್ಬೇಕು, ಅವ್ರನ್ನ ಇದೆಲ್ಲ ಯಾಕೆ ಬರ್ತಿದೆ ಅನ್ನೋದು ಉದ್ದೇಶಪೂರ್ವಕವಾಗಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಇದು ನಮ್ಮ ಯುವ ಜನತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ನೀಟ್ ಪರೀಕ್ಷೆ ಒಳಗೆ ಆಕಸ್ಮಿಕವಾಗಿ ಆಗಿದೆ, ಓಕೆ, ಹಿಂದಿನಿಂದಲೂ ಆಗಿದೆ. ಹಿಂದೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ಇದು ಆಗೋದು ಸಹಜವಾಗಿದೆ, ಅದನ್ನು ಸರಿಪಡಿಸಬೇಕು ಅಂತಂದು. ಹಲೋ, ಫೈನ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಬಾಗಲಕೋಟೆಯಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಶ್ರೀಪಾದ್ ಅವರೇ. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಏನು? ಪ್ರತಿಭಟನೆ ನೆಪದಲ್ಲಿ ದೇಶ ವಿರೋಧಿ ಕೃತ್ಯ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, 100ಕ್ಕೆ 100 ಇದು ನೀಟ್ ಪರೀಕ್ಷೆ ಏನು ಲೋಪ ಆಯಿತು ಆ ಪ್ರತಿಭಟನೆಗಿಂತ ಇವರು ಉದ್ದೇಶ ಪೂರ್ವಕವಾಗಿನೇ ಭಾರತ ದೇಶದೊಳಗ ಅಸ್ಥಿರಗೊಳಿಸಬೇಕಂತ ಒಂದು ವಿಚಾರ, ಕೇಂದ್ರ ಸರ್ಕಾರದ ನೇತೃತ್ವದ ಮೋದಿ ಅವರ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕನ್ನುವಂತ ಒಂದು ವಿಚಾರ ಇಟ್ಕೊಂಡನೆ. ಯಾಕೆ ಮೇಲ್ನೋಟಕ್ಕೆ ಅನಿಸುತ್ತಂದ್ರೆ, ತಮ್ಮ ಮಾಧ್ಯಮದಲ್ಲಿ ನಾವು ಪ್ರತಿದಿನ ನೋಡ್ತಾ ಇದೀವಿ ಪ್ರತಿಭಟನೆ ಯಾವ ರೀತಿ ಇರ್ತೈತಿ. ಪ್ರತಿಭಟನೆ ಮಾಡುವಂತ ಹಕ್ಕು ಎಲ್ಲರಿಗೂ ಇರ್ತೈತಿ, ಆದ್ರೆ ಪ್ರತಿಭಟಿಸುವಂತ ರೀತಿ ಯಾವುದು, ಅಲ್ಲಿ ನಡೀತಕ್ಕಂತ ಯಾವುದು ಹಿಂದೂ ಧರ್ಮದ ಮೇಲೆ ಅವಹೇಳನಕಾರಿ ಪದಗಳ ಬಳಸುವುದು, ಅದರ ಜೊತೆಗೆ ದೇವರನ್ನ ಅವಹೇಳನಕಾರಿಗೊಳಿಸೋದು, ಯಾರ್ಯಾರೋ ಭಾವಚಿತ್ರನ ಇಟ್ಕೊಂಡು ಅಡ್ಡಾಡುವಂತದ್ದು. ತಮಗ್ ಬೇಕಾಗಿದ್ದೇನು, ಏನು ಪರೀಕ್ಷೆಯಲ್ಲಿ ಲೋಪ ಆಗೈತಿ ಅದ್ರ ಬಗ್ಗೆ ಪ್ರತಿಭಟಿಸಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಆದ್ರೆ ಒಬ್ಬ ಭಾರತ ದೇಶದ ವಿರುದ್ಧವಾಗಿ ಮತ್ತು ಹಿಂದೂ ಧರ್ಮದ ವಿರೋಧವಾಗಿ ವಿದ್ಯಾರ್ಥಿಗಳ ಅಲ್ದೇವ್ರೆ, ಅವರೆಲ್ಲ ವಿದ್ಯಾರ್ಥಿಗಳ ಸರ್, ಅವ್ರೆಲ್ಲ ಅವ್ಯಾಚ್ಯ ಶಬ್ದ ಹೆಂಗ್ ಅವ್ರು ಎಲ್ಲ ತೋರಿಸ್ತಾರ, ಅವೆಲ್ಲ ಬಾಯಿಲೆ ಮಾತಾಡಬಾರ್ದು. ಅವರೆಲ್ಲ ಆಕ್ಷನ್ ಹೆಂಗ್ ಯಾವ ರೀತಿ ಇದ್ದು, ಗಾಡಿಗಳನ್ನ ಎತ್ತಿ ಹೋಗಿಯೋದು, ಅಲ್ಲಿರ್ತಕ್ಕಂತ ಪೊಲೀಸ್ ಸಿಬ್ಬಂದಿ ಸೈನಿಕರನ್ನ ಬಡಿಯೋದು ವಿದ್ಯಾರ್ಥಿಗಳೆಲ್ಲ ಈ ತರ ಮಾಡಕ್ ಸಾಧ್ಯನಾ? ಏನ್ ಮಾಡೋದು? ಸತ್ಯ ಹೇಳಿದ್ರೆ ಅರ್ಗಿಸ್ಕೊಳಕ್ ಆಗಲ್ಲ, ಜೀರ್ಣಿಸ್ಕೊಳಕ್ ಆಗಲ್ಲ ಕೆಲವರಿಗೆ. ಇಲ್ಲ ಸರ್, ತಮ್ದೇನು ಜನಾಭಿಪ್ರಾಯ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ, ತುಂಬಾ ಒಳ್ಳೇದಾಗ್ತಿದೆ. ಇವತ್ ಬೆಳಗ್ಗೆನೆ ನೀವೇನ್ ಮಾಡಿದ್ರಿ, ಸಾರ್ವಜನಿಕರನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಿಂದನೇ ತಾವು ಸಲಹೆಗಳನ್ನ ತಗೊಂಡ್ರಿ. ಯಾವುದು?
ಬೆಳಗ್ಗೆ ಜನಾಭಿಪ್ರಾಯ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳನ್ನೇ ತಾವು ಬೆಳಗ್ಗೆ ನೋಡಿ ತಗೊಂಡ್ರಿಲ್ಲ ಸರ್ ನಿನ್ನೆ. ಒಳ್ಳೆ ರೀತಿಯಿಂದ ಅವರೆಲ್ಲ ಹೇಳಿದ್ರು. ಅವ್ರು ಓದಿನ ತ್ರಾಸ್ ಹೇಳಿದ್ರು, ತೊಂದರೆ ಆಗಿದ್ದು ಹೇಳಿದ್ರು, ಅದು ಒಪ್ಕೊಳ್ಳೋಣ, ನಾವು ಒಪ್ಕೊಳ್ಳೋಣ. ಆದ್ರೆ ಇವ್ರು ಪ್ರತಿಭಟನೆ ಯಾವ ರೀತಿ ಇರಬೇಕು? ದೇಶ ವಿರೋಧಿನ ಭಾರತದಲ್ಲಿ ಇರಿಸಿಕೊಂಡು ಯಾವುದೇ ಧ್ವಜ ಹಿಡ್ಕೊಂಡು, ಯಾವುದೇ ಇನ್ನೊಬ್ಬರ ದೇಶದ್ರೋಹಿಗಳದ ಪೋಸ್ಟರ್ ಹಿಡ್ಕೊಂಡು ಈ ರೀತಿ ಮಾಡ್ತಕ್ಕಂತ ಪ್ರತಿಭಟನೆ ಇದು ಸಾಧ್ಯ ಇಲ್ಲ. ಮತ್ತೆ ನಾವು ಸಾರ್ವಜನಿಕರವಾಗಿ ನಾವು ಕೂಡ ಇದನ್ನ ಮುಂದಿನ ಸಹಿಸೋದಿಲ್ಲ. ಏನಂತಂದ್ರೆ ಈ ಪ್ರಾಮಾಣಿಕ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳ ಜೊತೆಗೆ ನಾವು ಯಾವಾಗ್ಲೂ ಇದೀವಿ. ಆದ್ರೆ ಇಂಥ ದೇಶದ್ರೋಹಿಗಳ ಜೊತೆ ಖಂಡಿತ ಅಲ್ಲ ಸರ್, ಖಂಡಿತ ಅಲ್ಲ. ನಾವು ಸಾರ್ವಜನಿಕರು ಇನ್ನು ಮುಂದಿನ ದಿನಗಳಲ್ಲಿ ಸಹಿಸೋದಿಲ್ಲ. ನಮಗೂ ಕೂಡ ಒಂದು ಸಹನೆ ಇರ್ತೈತಿ. ದೇಶಕ್ಕಾಗಿ ಇವ್ರು ಪ್ರತಿಭಟಿಸಕ್ಕೆ, ಇವ್ರಿಗೆ ತೊಂದರೆ ಆಗೈತಿ, ಏನಾದ್ರು ಪ್ರತಿಭಟಿಸಕ್ಕೆ ನಾವು ಕೂಡ ಸಹಕಾರ ಮಾಡ್ತೀವಿ. ಆದ್ರೆ ಇವ್ರ ಉದ್ದೇಶ ಬೇರೆನೆ ಆಗಿತ್ತು. ಅಲ್ಲಿ ಭಾಗವಹಿಸ್ತಕ್ಕಂತ ಸಾಕಷ್ಟು ವಿದ್ಯಾರ್ಥಿಗಳು ವಾಪಸ್ ಬಂದಿದ್ದಾರೆ ಆ ಪ್ರತಿಭಟನೆಯನ್ನು ನೋಡಿ. ಅವ್ರಿಗೆ ಹೇಳಿ ಕರೆದಿದ್ದು ಬೇರೆ, ಇವ್ರು ಮಾಡ್ತಿರೋದು ಬೇರೆ. ಕೆಲವೆಲ್ಲ ವಿದ್ಯಾರ್ಥಿಗಳು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಯಾಕೆ ವಾಪಸ್ ಆದ್ರು? ಇವ್ರು ನಡೀತಕ್ಕಂತ ಇವ್ರು ಹೇಳಿದ್ದೇನು, ಮಾಡೋದೇನು? ಈ ರೀತಿಯಾಗಿ ಇವರು ಈ ರೀತಿ ಒಂದು ಉದ್ದೇಶಪೂರ್ವಕವಾಗಿ ಒಂದು ಪ್ರಧಾನಮಂತ್ರಿ ಅವರುಗಳಿಗೆ ಹೆಸರು ಕಡಿಮೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನಡೆಸಾಕತ್ತಾರ. ಇದು ನಡೆಯುವುದಿಲ್ಲ. ನಾವು ಕೂಡ ಸಾರ್ವಜನಿಕವಾಗಿ ಮುಂದಿನ ದಿನಗಳಲ್ಲಿ ಅವ್ರು ಏನೇನು ಇಲ್ಲಿಗೆ ನಿಲ್ಲಿಸಿದ್ರು ಒಳ್ಳೇದು. ಇದನ್ನ ದೇಶ ವಿರೋಧಿ, ಧರ್ಮದ ವಿರೋಧಿ, ರಾಮದ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಮಾತನಾಡಕ್ಕೆ ಇವ್ರಿಗೇನು ಹಕ್ಕಿದೆ ಸರ್? ನಮ್ ಧರ್ಮಕ್ಕೆ ನಮ್ಗೆ ತೊಂದರೆ ಆಗುದಿಲ್ಲ. ಅವ್ರು ಮಾತನಾಡ್ತಾ ಹೋಗ್ತಾರೆ. ಮತ್ತು ಇನ್ನು ನಾವು ಮುಂದಿನದ್ರೊಳಗೆ ಸಾರ್ವಜನಿಕರವಾಗಿ ನಾವು ಸಹಿಸೋದಿಲ್ಲ. ಇದು ಮುಂದುವರಿತಂದ್ರೆ ನಾವು ಹಳ್ಳಿ, ಗ್ರಾಮ, ತಾಲೂಕು, ಜಿಲ್ಲೆಯಿಂದ ನಾವು ಪ್ರತಿಭಟನೆಗೆ ಸಿದ್ಧರಾಗ್ತೀವಿ. ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಳಗಾವಿಯಿಂದ ಮಹಾಂತೇಶ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮಹಾಂತೇಶ್ ಅವರೇ. ಸರ್ ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಏನು? ಪ್ರತಿಭಟನೆಯ ನೆಪದಲ್ಲಿ ದೇಶ ವಿರೋಧಿ ಕೃತ್ಯ ನಡೀತಾ ಇದೆಯಾ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗೆ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಈ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗಿರುವಂತದ್ದು ಬಹಳ ದುರ್ದೈವ. ಆದ್ರೆ ಇದನ್ನೇ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸಿ ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ಎನ್ನುವಂತ ಸಂಶಯ ಬರ್ತಾ ಇದೆ ಸರ್. ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತ ನ್ಯಾಯ ಸಿಕ್ಕರೆ ಒಳ್ಳೇದು. ಆದ್ರೆ ಇದರಿಂದ ಬಹಳಷ್ಟು ರೀತಿಯಲ್ಲಿ ಅದು ಡೈವರ್ಟ್ ಆಗಿ ಹೋಗ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ ಸರ್. ನಮ್ಮ ದೇಶ ದೊಡ್ಡ ದೇಶ, ಬಹಳಷ್ಟು ಶಾಂತಿಪ್ರಿಯ ದೇಶ. ಇದನ್ನ ಯಾವ್ದಾದ್ರು ರೀತಿಯಲ್ಲಿ ಹಾಳು ಮಾಡ್ಬೇಕನ್ನುವಂತ ವಿಷಯಗಳು ಇವತ್ತು ಅದನ್ನ ಕಾಣದ ಕೈಗಳು ಮಾಡ್ತಾ ಇರಬಹುದಲ್ಲ ಸರ್. ಓಕೆ, ಫೈನ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನಿಂಗಪ್ಪ ಅಂತ ಕರೆ ಮಾಡಿದ್ದಾರೆ ಕಾರವಾರದಿಂದ. ನಮಸ್ಕಾರ ನಿಂಗಪ್ಪ ಅವರೇ. ನಮಸ್ಕಾರ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಸರ್? ಈಗ ನೀಟ್ ಪರೀಕ್ಷೆ ಮಾಡೋದು ವಿದ್ಯಾರ್ಥಿಗಳು ಅಲ್ಲೇ ಕಲ್ ತಂದವರು, ಅವ್ರನ್ನ ಪರೀಕ್ಷೆ ಮಾಡಿದ್ರು. ಇವತ್ತು ಅವ್ರ ಬ್ಯಾಗ್ ಒಳಗೆ ಹುಡುಕಿದ್ರು ಒಂದು ಕಲ್ ಸಿಗಂಗಿಲ್ಲ. ಅವ್ರು ಲೋಡ್ ಗಂಟ್ಲೆ, ಲಾರಿ ಗಂಟ್ಲೆ ಕಲ್ ತಂದವ್ರು ಎಲ್ಲಿಂದ ಬಂದ್ರು ಅಂತೇಳಿ ನೀವು ಟಿವಿ ಮಾಧ್ಯಮದೊಳಗೆ ಬೆಳಿಗ್ಗೆಯಿಂದ ನೋಡಾಕತ್ತೇವ ನಾವು. ಆದ್ರ ಕಲ್ ತಂದವ್ರು ಯಾರು ಹೊಡೆದಾರ, ಯಾರು ಬಿಟ್ಟರು ಅನ್ನೋದನ್ನ ಈಗ RSS ಅವ್ರು, ಅದ್ರೊಳಗೆ ಮೀಡಿಯಾದವ್ರನ್ನ, ಬಡಿ ಮೀಡಿಯಾದವ್ರು ಅಂತೇಳಿ ಪಿಕ್ಚರ್ ಬರ್ತೈತಿ ಸರ್. ಜನಾನು ನಿಮ್ ಟಿವಿ ಒಳಗ ತೋರ್ಸಾಕತ್ತೀರಿ. ಆದ್ರೆ ವಿದ್ಯಾರ್ಥಿಗಳ ಪರವಾಗಿ ಸ್ವಲ್ಪ ನೀವು ಬೆಳಿಗ್ಗಿಂದ ಚಾನಲ್ ಒಳಗೆ ನೋಡಾಕತ್ತೀವಿ ನಾವು. ಅಲ್ಲಿಯವ್ರು ಬಂದಾರ ಅಂತ ಹೇಳ್ತಿಲ್ಲ. ಈಗ ನೀವಾದ್ರೂ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ರಿ. ನಾಳೆ ಆದ್ರೂ ಅಲ್ಲಿ ದಿಲ್ಲಿ ಒಳಗೆ ಆದಂತ ಪ್ರತಿಭಟನೆ ಕರ್ನಾಟಕದೊಳಗೂ ಆದ್ರೂ ಆಗ್ಬೋದು ಬೆಳಿಗ್ಗೆ, ನಾಳೆ ಬೆಳಗ್ಗೆ ಹೊರಗೆ. ಯಾಕಂದ್ರ ನೀವಾದ್ರೂ ನಿಮ್ ಟಿವಿ ಚಾನಲ್ ಒಳಗ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ರಿ ಸ್ವಲ್ಪ. ಯಾಕಂದ್ರೆ ವಿದ್ಯಾರ್ಥಿಗಳು ಇವತ್ತು ರಾತ್ರಿ ಆಗಲಿ ರೈತರ ಮಕ್ಕಳು ಇರ್ತಾರ, ಕಷ್ಟಪಟ್ಟು ದುಡ್ದಂತ ವಿದ್ಯಾರ್ಥಿ ಮಕ್ಕಳು, ವೈದ್ಯಕೀಯ ಶಿಕ್ಷಣ ಪಡೆದಂತವ್ರು ಶ್ರೀಮಂತರ ಮಕ್ಕಳ ಅದನ್ನೇ ಹೇಳ್ತಿರೋದು. ಈಗ ನೋಡಿ, ಪಾಪ ನೈಜ ವಿದ್ಯಾರ್ಥಿಗಳ ಸಮಸ್ಯೆನೇ ಮರೆ ಆಗ್ತಿದ್ಯಾ ಅಂತ ನಾವು ಆರಂಭದಲ್ಲೇ ಹೇಳಿದ್ವಿ. ಇವ್ ಯಾವ್ಯಾವ ಕಿಡಿಗೇಡಿಗಳು ಸೇರ್ಕೊಂಡು, ಕೆಲಸಕ್ಕೆ ಬಾರದು ಸೇರ್ಕೊಂಡು, ಪಾಪ ಜೆನ್ಯೂನ್ ಸ್ಟೂಡೆಂಟ್ಸ್ ಗಳನ್ನ, ಸಮಸ್ಯೆಗಳನ್ನೇ ಇವ್ರು ಸೈಡ್ ಮಾಡ್ತಾ ಇದ್ದಾರೆ ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ. ನಾವು ಅಂತ ಸ್ಟೂಡೆಂಟ್ಸ್ ಗಳ ಬಗ್ಗೆ ಇರೋದು. ಏನ್ ಹೇಳ್ತೀರಿ ನಿಂಗಪ್ಪರೇ? ಕಟ್ ಮಾಡಿದ್ರು, ಇರ್ಲಿ. ನೆಕ್ಸ್ಟ್ ಈಶ್ವರಪ್ಪ ಅಂತ ಕರೆ ಮಾಡಿದ್ದಾರೆ. ಈಶ್ವರಪ್ಪ ಅವರ ನಮಸ್ಕಾರ. ರವೀಂದ್ರ ಅಂತ ಮತ್ತೊಬ್ಬ ಕಾಲರ್ ಬೆಂಗಳೂರಿನಿಂದ. ನಮಸ್ಕಾರ ರವೀಂದ್ರ ಅವರೇ. ಹಲೋ. ಎಸ್ ಸರ್, ರವೀಂದ್ರ ಅವರ ನಮಸ್ಕಾರ. ಸರ್, ಇದು ನಡೀತಾ ಇರೋದೆಲ್ಲ ಅಪೋಸಿಷನ್ ಪಾರ್ಟೀಸ್ ಇವರು ಯೂತ್ ಜೆನ್ಸಿ ಅಂತ ಹೆಸರಲ್ಲಿ ಎಲ್ಲ ಹಾಳು ಮಾಡ್ತಾ ಇದಾರೆ ಕಂಟ್ರಿನಲ್ಲಿ. ಓಕೆ,
ಇವರು ಫಸ್ಟ್ ಆಫ್ ಆಲ್ ಬಿಜೆಪಿ ಗೌರ್ಮೆಂಟ್ ಅವರು ಯಾರು ಸೀನಿಯರ್ ಮಿನಿಸ್ಟರ್ಸ್ ಯಾರು ಹೋಗಿ ಮಾತಾಡ್ಬಿಟ್ಟು ರಿಸಾಲ್ವ್ ಮಾಡಿತ್ತು ಅಂದ್ರೆ ಇವತ್ತಿನ ಇಲ್ಲಿಗೆ ಬರ್ತಾ ಇರಲ್ಲ ಇಶ್ಯೂ. ನಾನು ಹೇಳ್ತೀನಿ ಸುಮ್ನೆ ಇವ್ರುಗಳು ಸುಮ್ನೆ ರಾತ್ರೋರಾತ್ರಿ ಕಾಂಗ್ರೆಸ್ ಅವರಾಗ್ಲಿ ಎಲ್ಲಾರು ಆಗ್ಲಿ ಅವ್ರ ಬೆಳೆ ಕಾಳು ಬಯಸ್ಕೊಂಬಕ್ಕೆ ಅಪೋಸಿಷನ್ ಪಾರ್ಟೀಸ್ ಅವರೆಲ್ಲ ಇದ್ ಮಾಡ್ತಾ ಇದಾರೆ. ಸುಮ್ನೆ ಹುಡುಗರಲ್ಲಿ ಇರೋದು 10% ಯಾರು ಇಲ್ಲ, ಯಾರೋ ಬೇರೆಯವ್ರನ್ನ ಕರ್ಕೊಂಡ್ಬಂದು ಸುಮ್ನೆ ಇಲ್ಲಿ ಕಂಟ್ರಿನ ಹಾಳು ಮಾಡಕ್ಕೆ ಇವರೆಲ್ಲ ಇದ್ ಮಾಡ್ತಾ ಇದಾರೆ ಅಷ್ಟೇ ಹೊರತು ಬೇರೆ ಇನ್ನೇನ್ ಇದ್ ಬೆಳೆ ಕಾಳು ಇನ್ನು 10 ದಿವಸ ಆದ್ರೂ ಇದೇನು ನಡೆಯಲ್ಲ, ಇದು ನಡೀತಾನೆ ಇರುತ್ತೆ. ಇದು ಟಫರ್ ಲಾಸ್ ತರಬೇಕು, ರಿಫಾರ್ಮ್ ತರಬೇಕು, ಇದ್ ಮಾಡ್ಬೇಕು. ಲೋಕಸಭೆನಲ್ಲಿ ಇದ್ರ ಬಗ್ಗೆ ಡಿಬೇಟ್ ಮಾಡೋರು ಏನು ಇದ್ ಮಾಡಲ್ಲ, ಹುಡುಗರಿಗೆ ಏನು ಇದಾಗಲ್ಲ ಇದು. ಓಕೆ, ಬೆಟರ್ ಟು ಗೆಟ್ ಎ ಫ್ರಮ್ ರಿಫಾರ್ಮ್ ಅಂಡ್ ಫಸ್ಟ್ ಆಫ್ ಆಲ್ ಒಂದ್ಸತಿ ಮೋದಿ ಅವ್ರು ಒಂದ್ ಮಾತಾಡಿತ್ತು ಅಂದ್ರೆ ಮೊದ್ಲೇನೆ ಇವತ್ತಿನ ತನಕ ಈ ಆಸ್ಪತ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಅವ್ರು ಕೋವಿಡ್ ಅಲ್ಲಿ ಒಂದು ಡಿಸಿಷನ್ ಕೊಟ್ರು ಕಂಟ್ರಿ ಅವ್ರಿಗೆಲ್ಲ ಪಬ್ಲಿಕ್ ಗೆ ಈ ತರ ಇದ್ ಮಾಡಿ ಅಂತ. ಅವ್ರು ಒಂದು ಇದು ಇವತ್ತಿಂದು ಅವ್ರು ಮುಂಚೆನೆ 25 ದಿವಸ ಮುಂಚೆನೆ ಮಾಡಿತ್ತು ಅಂದ್ರೆ ಇವತ್ತು ಇಲ್ಲಿವರೆಗೂ ಈ ಸಿಚುಯೇಷನ್ ಬರ್ತಾ ಇರಲಿಲ್ಲ ನಾನು ಹೇಳ್ತೀನಿ. ಹೌದು, ಥ್ಯಾಂಕ್ ಯು ರವೀಂದ್ರ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಯಶವಂತ ಗೌಡ ಅಂತ ಕರೆ ಮಾಡಿದ್ದಾರೆ ಹಾಸನದಿಂದ. ನಮಸ್ಕಾರ ಗೌಡ್ರೆ. ನಮಸ್ತೆ ಸರ್. ನಿಮ್ಗೇನ್ ಅನ್ಸುತ್ತೆ ಸರ್? ಈ ಪ್ರತಿಭಟನೆ ಎಲ್ಲ ನೋಡ್ತಿದೀವಿ ನಾವು ವಾರದಿಂದ. ಈ ಕಾಕ್ರೋಚ್ ಜನತಾ ಪಾರ್ಟಿ ಸ್ಟಾರ್ಟಿಂಗ್ ಉಟ್ಕೊಂಡಾಗ ಇದ್ರ ಮೇಲೆ ಏನೋ ಒಂದ್ ಭರವಸೆ ಇತ್ತು. ಅದ್ರ ನಿಜವಾದ ಮುಖ ಸ್ವರೂಪ ಏನು ಅಂತ ಈಗ ನಮಗ್ ತಿಳಿತಿದೆ. ಏನು ನಮ್ಮ ದೇಶ ಏನು ಒಂದು ಬಿಲ್ ನ ಮಂಡನೆ ಮಾಡಕ್ ಹೊರಟಿದೆ, ಏನ್ NGOಗಳಿಗೆ ಹೊರಗಡೆಯಿಂದ ಫಂಡ್ ಬರೋದನ್ನ ಕಾನೂನು ಬದ್ಧಗೊಳಿಸಕ್ಕೆ ಹೊರಟಿದೆ, ಇದರ ವಿರುದ್ಧ ಇವರಿಗೆ ನೀಟ್ ಅನ್ನೋದು ಒಂದು ಅಸ್ತ್ರ ಆಗಿದೆ ಅಷ್ಟೇ ಸರ್. ನೀಟ್ ಎಕ್ಸಾಮ್ ಅನ್ನೋದು ಅಸ್ತ್ರ ಆಗಿದೆ. ಆದ್ರೆ ಇವರಿಗೆ ಈ ಹೊರಗಡೆಯಿಂದ ತುಂಬಾ ಫಂಡ್ ಬರ್ತಿದೆ ಸರ್. ಯಾವ ರೀತಿ ಬಾಂಗ್ಲಾದೇಶ, ನೇಪಾಳ ನಾವು ನೋಡಿದ್ವಿ, ಅದೇನು ಅಲ್ಲಿನ ವಿದ್ಯಾರ್ಥಿಗಳು ಅವ್ರಿಗೆ ಹೊರಗಡೆಯಿಂದ ಆಗಿರುವಂತಹ ಫಂಡ್ ಇಂದ ಅಲ್ಲಿ ಸರ್ಕಾರಗಳು ಬಿದ್ದೋಗಿದೆ. ಅದೇ ರೀತಿ ನಮ್ಮ ಒಂದು ಪ್ರಜಾಪ್ರಭುತ್ವ ಇರುವಂತ ಸರ್ಕಾರವನ್ನ ಇವರು ಅಭದ್ರಗೊಳಿಸಕ್ ನೋಡ್ತಿದ್ದಾರೆ. ಈ ಹೋರಾಟದಲ್ಲೆಲ್ಲ ಈಗ್ಲೇ ಗೊತ್ತಾಗ್ತಿದೆ ಸರ್. ನಾನು ಒಬ್ಬ ಮಾಸ್ಟರ್ಸ್ ಮುಗಿಸಿರೋ ವಿದ್ಯಾರ್ಥಿ. ಸರ್, ನೀಟ್ ಬರ್ದಿರೋಂತವ್ರು 18ರಿಂದ 20 ವರ್ಷದ ಹುಡುಗರು. ಅಲ್ಲಿ ಯಾರು ಸಹ 18 ವರ್ಷದಿಂದ 20 ಹುಡುಗರು 20 ಏಜಿನ ವಯಸ್ಸಿನ ಹುಡುಗರು ಕಾಣಿಸ್ತಿಲ್ಲ. ಎಲ್ಲಾ ಸಹ ದೊಡ್ಡವರೇ. ಅವ್ರೇನು ಡ್ರಗ್ಸ್ ತಗೊಂಡಿದಾರೋ, ಮದ್ಯ ವ್ಯಸನಿಗಳು ಸರ್. ಅವ್ರು ಜನರಿ ಅಂದ್ರೆ ಅದ್ರ ಒಂದು ಇದೇ ಕೆಟ್ಟೋಗಿದೆ ಸರ್. ಆ ರೀತಿ ಈ ಹೋರಾಟ ದಿಕ್ ತಪ್ಪಿದೆ. ನೋಡ್ಬೇಕು ಸರ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋರಾಟಕ್ಕೆ ಹೋಗಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ KPSC ಅನ್ನೋ ಒಂದು ಮಹಾ ಸಂಸ್ಥೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಿದೆ. ಅಲ್ಲಿಗೆ ಪಾಲ್ಗೊಂಡಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ನಮ್ಗೆ ಈಗ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒಂದು ಭರವಸೆ ಇದೆ. ನೋಡ್ಬೇಕು ಸರ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಯಶವಂತ್ ಗೌಡ್ರೆ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೈಸೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ತಮ್ಮ ಅಭಿಪ್ರಾಯ ಏನು? ದೇಶ ವಿರೋಧಿ ಕೃತ್ಯ ನಡೀತಾ ಇದೆ, ದೇಶ ವಿರೋಧಿಗಳಿಗೆ ವೇದಿಕೆ ಆಗ್ತಾ ಇದೆ ಈ ಪ್ರತಿಭಟನೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಸರ್, ಇದು ಷಡ್ಯಂತ್ರ ಬಹಳ ನಡೀತಾ ಇದೆ. ಹೊರದೇಶದವ್ರು ತುಂಬಾ ಮಾಡ್ತಾ ಇದಾರೆ. ಇಲ್ಲಿರೋರು ಸ್ಟೂಡೆಂಟ್ ಯಾರು ಇಲ್ಲ, ಎಲ್ಲಾ ಗುಂಡಾಗಳನ್ನ ಕರ್ಕೊಂಬಂದ್ ನಡೆಸ್ತಾ ಇರೋದು ಇದು. ಮೋದಿ ಇದನ್ನ ಮತ ಹಾಕ್ತಾರೆ, ಬಿಡೋದಿಲ್ಲ. ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ. ಎಲ್ಲಾ ಅಧಿಕಾರಿಗಳನ್ನೆಲ್ಲ ಈಗ ಎಲ್ಲ ವಜಾ ಮಾಡ್ತಾ ಇದೆ. ಅದೇ ತರ ಇದು ನಡೀತಾ ಇದೆ. ಇದು ತುಂಬಾ ದಿವಸ ನಡೆಯೋದಿಲ್ಲ, ಇನ್ನೊಂದು ವಾರ ಅಮ್ಮಮ್ಮ ಅಂದ್ರೆ ಅಷ್ಟ್ರೊಳಗೆ ಎಲ್ಲ ಈಗ ಜಿರಳೆಗಳ ತರ ಅವನ್ನೆಲ್ಲ ಹೊಸಕಾಕ್ತಾರೆ. ಅಲ್ಲಿ ತನಕ ನಡೆಯುತ್ತೆ. ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೋಪ ಬಂದ್ಬಿಡುತ್ತೆ ಲಲಿತಾ ಮೇಡಮ್ ಅವರೇ, ನೀವು ಹಿಂಗಂತಿರಲ್ಲ? ಜಿರಳೆಗಳು ಕೋಪ ಬಂದ್ಬಿಡುತ್ತೋ ಏನೋ, ಅಥವಾ ಬೇಸರ ಅವ್ರನ್ನ ಮಠ ಹಾಕ್ಬಿಡ್ಬೇಕ ಸರ್? ಮಠ ಹಾಕ್ಲಾದ್ರೆ ಆಗೋದಿಲ್ಲ. ಎಲ್ಲ ವಿರೋಧಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೋದಿ ಅವ್ರು ಇನ್ನೊಂದು 20 ದಿವಸ ಮೊದ್ಲು ಇದನ್ನ ಮಠ ಮಾಡಬೇಕಾಗಿತ್ತು. ಈ ಸ್ವಲ್ಪ ಅಲ್ಲ, ಲೇಟ್ ಮಾಡಿದ್ರು ನನಗನ್ಸ್ತಾ ಇರೋದು. ಓಕೆ, ಫೈನ್. ಥ್ಯಾಂಕ್ ಯು ಲಲಿತಾ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಮಾತಾಡಿ ರಾಘವೇಂದ್ರ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಫೋನಲ್ಲಿ ಮಾತಾಡಿ. ಫೋನಲ್ಲಿ ಮಾತಾಡ್ತಾ ಇದ್ದೀವಿ ಸರ್. ಈಗ ಅದು ಈ ಪ್ರತಿಭಟನೆಯಲ್ಲಿ ಇದರಲ್ಲಿ ಬೇರೆ ಮಾಡೋದು ತಪ್ಪು. ಬಟ್ ಅವ್ರದ್ದು ಎಷ್ಟು ತಪ್ಪಿದೆ, ಅದ್ರ 4ರಷ್ಟು ಇವ್ರದ್ದು ತಪ್ಪಿದೆ, ಸೆಂಟ್ರಲ್ ಗವರ್ಮೆಂಟ್. ಅಲ್ಲ, ಮೋದಿ ಅವರು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಎಲ್ಲಾನು ಉತ್ತರ ಕೊಡ್ತಾರ. ಅವರು ಒಂದ್ ಪ್ರೆಸ್ ಮೀಟ್ ಮಾಡಕ್ ಯಾಕೆ ಅವ್ರಿಗೆ ಭಯ? ಅವ್ರು ಒಟ್ನಾಳಗ ಅವ್ರು ಜನಕ್ಕೆ ಉತ್ತರ ಕೊಡಂಗಿಲ್ಲ. ಅವ್ರು ಹೇಳಿದ್ನೇ ನಾವು ಕೇಳ್ಬೇಕು. ಈಗ ನಾನು ಸಂಸತ್ನಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಯಾವ್ದೋ ಒಂದು ಸಮಾವೇಶದಲ್ಲಿ ಉತ್ತರ ಕೊಡ್ತಾರೆ, ಅದಕ್ಕೆ ಅಲ್ಲಿ ಉತ್ತರ ಕೊಡಲ್ಲ.
ಇಷ್ಟು ವರ್ಷ 20 ಜನ ಸಾಯ್ಬೇಕಾಗಿತ್ತ ಸರ್ ಅವರು ಇದು ಹೇಳಿಕೆ ಕೊಡೋದಕ್ಕೆ? ಮಾಮೂಲಿ ಇವಾಗ ಬಿಜೆಪಿ ಅವರು ಕಾಂಗ್ರೆಸ್ ಇದ್ದಾಗಲೂ ಬಿಜೆಪಿ ಅವ್ರು ಮಾಡೋರು ಈ ತರ ಎಲ್ಲ ಬೇರೆ ಸೇರ್ಕೊಂಡು ಮಾಡಿದ್ದಾರೆ. ಜನಲೋಕಪಾಲ್ ಮಸೂದೆ ತರ್ತೀನಿ ಅಂದ್ರು, ಅವಾಗ ಜನ ಎಲ್ಲ ಒಪ್ಪಿದ್ರು. ಎಲ್ಲಿ ತಂದ್ರು ಇವರು? ಇದೇ ತರ ಅವಾಗ ಏನು ಮಾಡಕ್ಕಾಗಲ್ಲ. ಬಟ್ ತಪ್ಪು ಮಾಡಬಾರ್ದು. ಓಕೆ ಫೈನ್. ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಕೃಷ್ಣ ಅಂತ ಮಂಡ್ಯದಿಂದ. ನಮಸ್ಕಾರ ಕೃಷ್ಣ ಅವರೇ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ ಸರ್. ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನೀವು ಪ್ರಸಾರ ಮಾಡ್ತಾ ಇದ್ರಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಿ ಸರ್. ಟೈಟಲ್ ಕೊಟ್ಟಿದ್ದೀರಿ ನೀಟ್ ಪ್ರತಿಭಟನೆಯ ನೆಪದಲ್ಲಿ ದೇಶ ವಿರೋಧಿ ಕೃತ್ಯ ಅಂತ. ಇದು ಖಂಡಿತ ಸರ್ 100% ಸತ್ಯ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇದರಲ್ಲಿ ಪರ್ಸೆಂಟೇಜ್ ಒಂದು 5% ಇರ್ಬೋದು ಸರ್. ಆದ್ರೆ ಇದನ್ನ ಬೇರೆ ಕಡೆಯವರು ದುರುಪಯೋಗ ಪಡಿಸ್ಕೊಂಡು ಔಟ್ ಆಫ್ ಕಂಟ್ರಿ ನಮ್ಮ ದೇಶದ ಪ್ರಗತಿಯನ್ನು ಸಹಿಸಲಾರ್ದೇನೆ ಅಥವಾ ಸರ್ಕಾರದ ಪ್ರಗತಿಯನ್ನು ಸಹಿಸಲಾರದೆ ಷಡ್ಯಂತ್ರ ಹೂಡಿ ದೇಶದಲ್ಲಿ ಏನಾದ್ರು ವಿರೋಧಿ ಕೃತ್ಯಗಳನ್ನ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಿದ್ದಾರೆ ಸರ್. ಇದಕ್ಕೆಲ್ಲ ವಿದೇಶಗಳಿಂದ ಫಂಡ್ ಬರುತ್ತೆ. ಮತ್ತೆ ಅದನ್ನ ಆ ವಿದೇಶಿಯ ಶಕ್ತಿಗಳು ನಮ್ಮ ದೇಶದಲ್ಲಿ ಇರುತ್ತಂತ ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈ ಜೋಡಿಸ್ಕೊಂಡು ಈ ತರ ಎಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ರೆ ಕುಂತು ಸರ್ಕಾರದ ಜೊತೆ ಮಾತಾಡಿ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಸರ್. ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡೋದು, ಪೊಲೀಸರಿಗೆ ಹೊಡೆಯೋದು, ಗೂಂಡಾ ವರ್ತನೆ ಮಾಡೋದು, ಇದು ನೋಡಿದ್ರೆ ಇವರು ವಿದ್ಯಾರ್ಥಿಗಳು ಅಂತ ಅನ್ನಿಸ್ತದ ಸರ್. ನಮ್ಮ ದೇಶದ ಭವಿಷ್ಯ ಎಲ್ಲಿ ಹೋಗ್ತಿದೆ ಅಂತ ಅನ್ನಿಸ್ತಿದೆ ಸರ್ ನಮ್ಗೆ. ನಿಜವಾಗ್ಲೂ ನಮ್ಮ ದೇಶ ಸಂಕಷ್ಟದಲ್ಲಿದೆ. ತಾವುಗಳು ಮಾಧ್ಯಮದವರು ಇಂಥ ಪಿತೂರಿಗಳನ್ನ ಬಯಲ್ ಮಾಡ್ಬೇಕು ಸರ್. ಜನರಿಗೆ ತಿಳುವಳಿಕೆ ಮಾಡ್ಬೇಕು ಸರ್. ಇದರಲ್ಲಿ ಜನರಿಗೆ ಸತ್ಯ ಯಾವುದು, ಕೆಲವರಿಗೆ ಅಮಾಯಕರಿಗೆ ಗೊತ್ತೇ ಆಗಲ್ಲ. ಅದನ್ನೇ ಜನಗಳನ್ನ ಸತ್ಯ ಅಂತ ತಿಳ್ಕೊತಾರೆ. ಅವ್ರ ಉದ್ದೇಶನೂ ಬೇರೆ ಇರುತ್ತೆ ಸರ್. ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಗ್ಬೋದು ಅಥವಾ ತುಕಡೆ ಮಾಡೋದು ಇಂಡಿಯಾನ, ಇದೆಲ್ಲ ನೋಡಿದ್ರೆ ನಮ್ಗೆ ಸಖತ್ ಬೇಜಾರಾಗುತ್ತೆ ಸರ್. ಇರುವ ಸ್ವಾತಂತ್ರ್ಯ ಉಳ್ಕೊಳ್ಳುತ್ತಾ ಇಲ್ವೋ ಅಂತ ಅನ್ನಿಸ್ತದೆ ಸರ್. ಫೈನ್. ಥ್ಯಾಂಕ್ ಯು ಕೃಷ್ಣ ಅವರೇ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಅಭಯ್ ಕುಮಾರ್ ಅಂತ ಬೆಳಗಾವಿಯಿಂದ. ನಮಸ್ಕಾರ ಅಭಯ್ ಕುಮಾರ್ ಅವರೇ. ನಮಸ್ಕಾರ. ಎಸ್ ಸರ್, ತಮಗೇನನ್ಸುತ್ತೆ? ಪ್ರತಿಭಟನೆ ನೆಪದಲ್ಲಿ ದೇಶ ವಿರೋಧಿ ಕೃತ್ಯಗಳು ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಹೌದು ಸರ್. ಏನಾಗ್ತಾ ಇದೆ, ಹೋರಾಟದ ಮೌಲ್ಯವನ್ನ ಇದು ಕಳೆದುಕೊಂಡಿತ್ತು ಅನ್ನುವಂತ ಒಂದು ಭಯ. ಯಾಕೆಂತಂದ್ರೆ ಹೋರಾಟ ಅಂತಂದ್ರೆ ಅದಕ್ಕೊಂದು ಸತ್ಯದ ಮಾರ್ಗ ಸಿಗಬಹುದು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡುವುದರಲ್ಲಿ ಬೆಂಬಲಿಗರು ಬರುವಾಗ ಈ ನಾಯಕರಾದವರು ಅದಕ್ಕೆ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕಾಗ್ತದೆ. ಎಕ್ಸಾಕ್ಟ್ಲಿ. ಆ ನಂತರ ತಮ್ಮ ಸ್ವಾರ್ಥಕ್ಕಾಗಿ ಅದನ್ನ ದಿಕ್ಕನ್ನು ಬದಲಿಸೋದಾಗ್ಲಿ ಅಥವಾ ತಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಯನ್ನು ಬಳಸಿಕೊಂಡು ದೇಶದ ಭವಿಷ್ಯ ಹಾಳು ಮಾಡೋದಾಗ್ಲಿ ಇದು ಅನ್ಯಥಾ ದೊಡ್ಡ ತಪ್ಪು ಇದು. ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಇವ್ರು ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಅದ? ಯಾಕಂತಂದ್ರೆ ಇಲ್ಲಿ ಹೋರಾಟ ಯಾವ ರೀತಿ ಹೋಗತ್ತೆ ಅನ್ನುವಂಥದ್ದು ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಯಾಕಂತಂದ್ರೆ ಘಾತಕ ಶಕ್ತಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗುದಿಲ್ಲ ಅನ್ನುವಂತ ಒಂದು ಭರವಸೆ ಏನಿದೆ, ಯಾವುದೇ ರೂಪದಲ್ಲಿ ಆಗ್ತದೆ ಅನ್ನುವಂಥದ್ದು ಪ್ರಿಕಾಷನ್ಸ್ ಏನ್ ತಗೊಂಡಿದ್ರು ಇವರು ಅಂತ ಹೇಳಿ. ಇವರು ಹೋರಾಟ ಮಾಡುವ ಉದ್ದೇಶ ಏನ್ ಮೂಲ ಉದ್ದೇಶವನ್ನು ಬಿಟ್ಟು ಬೇರೆ ಉದ್ದೇಶಕ್ಕೆ ಇವರು ಕೈ ಜೋಡಿಸ್ತಾರಂತಂದ್ರೆ ಇದು ದೇಶ ಮುಖ್ಯ, ಇವರಿಗೆ ಇದು ಹೋರಾಟ ಮುಖ್ಯ ಅನ್ನುವಂಥದ್ದು. ಫೈನ್ ಸರ್, ಅದಕ್ಕಾಗಿ ನಾವು ಖಂಡಿಸ್ತೇವೆ ಸರ್ ಇದನ್ನು. ಎಸ್, ಥ್ಯಾಂಕ್ ಯು ಅಭಯ್ ಕುಮಾರ್ ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಸುಭಾಷ್ ಅಂತ ವಿಜಯಪುರದಿಂದ. ನಮಸ್ಕಾರ ಸುಭಾಷ್ ಅವರೇ. ಸರ್ ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಸರ್ ಏನಿಲ್ಲ ಸರ್, ಇದು ಏನಿದ್ ಗೊತ್ತ ಸರ್, ಇದು ಎಲ್ಲ ಷಡ್ಯಂತ್ರ ಮಾಡಾಕ್ತಾರೆ ಸರ್ ಪ್ಲೀಸ್. ಸರ್ ಆಕ್ಚುಲಿ ಏನಿದ್ ಗೊತ್ತ ಸರ್, ದೇಶದ ಒಬ್ಬ ಇವ್ರು ನಮ್ ಯಾರಂತ ದೇಶ ಕಾಯಿಯೋರ್ನ ಏನೇನೋ ಅವ್ಯಕ್ತ ಶಬ್ದದಿಂದ ಹಿಂಗೆಯಿಂದ ಬೇಯ್ತಾರೆ ಸರ್ ಅವರು. ಸರ್ ಟಿವಿ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್, ಫೋನ್ ಅಲ್ಲಿ ಮಾಡಿ ಸರ್. ಇನ್ನೊಂದು ಇವ್ ಕಾಂಗ್ರೆಸ್ ಅವ್ರಿಗೆ ಯಾವ್ದೋ ಒಂದು ಆಪ್ಷನ್ ಸಿಗ್ಲಿಲ್ಲ. ಈಗ ಮೊದಲು ಇದಕ್ಕಿಂತ ಮುಂಚೆನೆ ಅವ್ರು ಹೋರಾಟ ಮಾಡ್ಬೋದಾಗಿತ್ತು ಸರ್ ಅವರು. ಈಗ ಅದು ಇವ್ರು ವಿದ್ಯಾರ್ಥಿಗಳನ್ನ ಸುಮ್ನೆ ಎಲ್ಲಿಯನ್ನ ಕರ್ಕೊಂಡ್ ಬಂದಾರ ಸರ್. ವಿದ್ಯಾರ್ಥಿಗಳು ಅಲ್ಲ ಸರ್ ಅವ್ರು ಯಾರು, ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳ ಹೆಸರು ಮೇಲೆ ಬೇರೆ ಕರ್ಕೊಂಡ್ ಬಂದಾರ ಸರ್ ಅವರೆಲ್ಲ. ಸರ್ ಪೊಲೀಸ್ ಹೊಡಿತಾರೆ ಸರ್, ದೇಶ ಕಾಯಿಯವ್ರನ್ನ ಮಿಲಿಟರಿ ಅವ್ರಿಗೆ ಏನೇನೋ ಬೇಯ್ತಾರೆ ಸರ್. ಯಾವನ ಬೇದನ್ ಸರ್, ಮೊನ್ನೆ ಏನೇನೋ ಅವ್ಯಕ್ತ ಶಬ್ದದಿಂದ ಬೇದ. ದೇಶ ರಕ್ಷಣೆ ಮಾಡೋರು ಸರ್, ಅವ್ರಿಗೆ ಕೂಡ ಬೇಯ್ತಾರ ಅವರು. ಇದು ಒಂದು ಕಾಂಗ್ರೆಸ್ ಷಡ್ಯಂತ್ರ ಮಾಡ್ಯಾರ ಸರ್, ಇದನ್ನ ಬೇರೆ ಏನಿಲ್ಲ. ವಿದ್ಯಾರ್ಥಿಗಳಿಗೆ ರಕ್ಷಣೆ ಮಾಡಾಕತ್ತಿಲ್ಲ. ಇದು ಮೋದಿ ಸರ್ಕಾರ ಒಂದ್ ಏನೋ ಒಂದು ಅವ್ರಿಗೆ ಹೆಸರು ಕೆಟ್ಟದ್ ಮಾಡ್ಬೇಕನ್ನೋ ವಿಚಾರ ಮಾಡಾಕ್ತಾರೆ ಸರ್ ಅವರು. ಓಕೆ ಫೈನ್, ಥ್ಯಾಂಕ್ ಯು ಸುಭಾಷ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಸರ್ ಇದು ದೇಶ ವಿರೋಧಿ ಕೃತ್ಯ ಸರ್. ಇಂಥ ಪುಂಡ್ರನ್ನೆಲ್ಲ ಬಸ್ಕಾಕ್ಬೇಕು ಸರ್. ನಮ್ಮ ಭಾರತ ಉಕ್ಕಿನ ಮನಸ್ಸೆ ಒಲಬೇಕು
ಪಟೇಲ್ ಇದ್ರಲ್ಲ ಸರ್, ಆ ರೀತಿ ನಮ್ಮ ಗೃಹ ಮಂತ್ರಿಗಳಿದ್ದಾರೆ. ಇಂಥವ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಮತ್ತು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕ್ಬೇಕು. ದೇಶ ವಿರೋಧಿ ಕೃತ್ಯ ಮಾಡ್ತಾರಲ್ಲ ಅವ್ರನ್ನ, ಇಂಥವ್ರನ್ನ ಬೆಳೆಯಕ್ ಬಿಡಬಾರ್ದು ಸರ್. ಫಂಡಿಂಗ್ ಆಗ್ತಾ ಇದೆ, ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಇವ್ರಿಗೆ. ಇವ್ರನ್ನೆಲ್ಲ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಇದನ್ನೆಲ್ಲ ಮಟ್ಟ ಹಾಕ್ಬೇಕು ಸರ್ ನಮ್ಮ ಪ್ರಧಾನಮಂತ್ರಿಗಳು. ಓಕೆ, ಫೈನ್. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಬೀದರ್ನಿಂದ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಪ್ರತಿಭಟನೆ ಹೆಸರಲ್ಲಿ, ಪ್ರತಿಭಟನೆ ನೆಪದಲ್ಲಿ ದೇಶ ವಿರೋಧಿಗಳು ನುಗ್ಗಿದ್ದಾರೆ, ಕಿಡಿಗೇಡಿತನ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಅನಿಸ್ತಾ ಇದೆಯಾ? ಹೌದು ಸರ್, ಅನಿಸ್ತಾ ಇದೆ ಸರ್. ಬಹಳ ಕೆಟ್ಟದಾಗ್ತಾ ಇದೆ ಸರ್ ಇದು ದೇಶನಲ್ಲಿ. ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಏನ್ ಮೊದಲ ಮನಮೋಹನ್ ಸಿಂಗ್ ಅವರೇ ಇದ್ದಾಗ ಮೊದಲೇನು ಆಗಿಲ್ಲ ಏನ್ ಸರ್, ಪೇಪರ್ ಲೀಕ್ 18 ಸರಿ ಆಗಿದೆ ಸರ್ ಅವ್ರನ್ನು ಇದ್ದಾಗ. ಇದಕ್ಕೆ ಏನೋ ಒಂದು ಕೂತಿ ಬಗೆಹರಿಸ್ಕೋಬೇಕು ಸರ್ ಅದು. ಅವರು ಇದು ಏನೋ ಒಂದ್ ರೀತಿ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಏನು ಬಿಜೆಪಿ ಗೌರ್ಮೆಂಟ್ ಮೋದಿ ಅವರಿಗೆ ಕೆಳಗಿಳಿಸ್ಬೇಕು ಅನ್ನೋ ಒಂದು ಬಹಳ ಹುನ್ನಾರ ಮಾಡ್ತಾ ಇದ್ದಾರೆ ಸರ್. ಹಾ ಸರ್, ಇದೇನದ ಸರ್, ಹುಡುಗರು ಸ್ಟೂಡೆಂಟ್ ನೋಡಿ ಅವ್ರದವ್ರ ಮನೆಗೆ ಹೋಗ್ತಾ ಇದ್ದಾರೆ ಸರ್ ಅವ್ರು. ಅವ್ರು ಇವ್ರದ್ದು ಸ್ಟ್ರೈಕ್ ನೋಡಿ ಏನೋ ಇದು ಮಾಡಿ ಇದು ಏನ್ ಬಂದೆವು ಏನಾಯ್ತು ಅಂತ ತಿಳ್ಕೊತಾ ಇದ್ದಾರೆ ಸರ್ ಅವರು ಹುಡುಗರು. ಹೌದು ಸರ್. ಓಕೆ, ಫೈನ್. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಾಗಲಕೋಟೆಯಿಂದ ವಿಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ ರೀ. ಪ್ರತಿಭಟನೆ ನೆಪದಲ್ಲಿ ದೇಶ ವಿರೋಧಿ ಕೃತ್ಯ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಹೌದ್ರಿ ಸರ್, 100% ಅನ್ಸಾತೈತ್ರಿ ಸರ್. ಯಾಕೆ ಗೊತ್ತಂದ್ರಿ ಸರ್, ಈಗ ನಾವು ಇಲ್ಲೇ ನಮ್ ಕಡೆ ನಾವು ರೈತರಿಗೆ ಹೋರಾಟ ಮಾಡಿದಿವ್ರಿ ಸರ್ ಕಬ್ಬಿನ ಸಂಬಂಧ ರೀ. ಆ ಟೈಮ್ನಾಗ ಯಾರು ಬಂದ್ ನೋಡ್ಲಿಲ್ರಿ, ಯಾರೊಬ್ರು ಊಟ ಕೊಡ್ಲಿಲ್ರಿ ರೈತರಿಗೆ. ನಮ್ಮಲ್ಲೇ ಮಠಾಧೀಶರು ಅವ್ರು ಊಟ ಕೊಟ್ರಿ. ಇವ್ರಿಗೆ ಊಟ ಚಪ್ಪಲ್ಲ ಬೇಕಾದಂಗೆಲ್ಲ ಐಷಾರಾಮ್ ಜೀವನ ಸಿಗಾಕತ್ರಿ ಅಲ್ಲಿ. ರೀಲ್ಸ್ ನಾಗ ಹೇಳ್ತಾರಿ, ಅವ್ರ ಏನ್ ಹೇಳ್ತಾರಿ, ಇಲ್ಲ ಬೇಕಾದಂಗ ನಾವು ಹೋಗ್ಬೋದು, ಉಂಡು ತಿಂದು ಅಲ್ಲಿ ಹೋಗಿ ಇರ್ಬೋದತ್ತ. ಇಲ್ಲೆಲ್ಲಾ ನೋಡಿದ್ರಿ ನನಗ ಅನ್ಸು ಮಟ್ಟಿಗ್ರಿ ಇವ್ರು ಉಂಡು ತಿಂದು ಆಟ ಆಡಕ ಅಲ್ಲಿ ಹೋಗ್ಯಾರ, ಮೋಜ್ ಮಸ್ತಿ ಮಾಡಾಕ ಅಲ್ಲಿ ಹೋಗ್ಯಾರ ನಮ್ಗೆ ಅನ್ಸೈತ್ರಿ. ಇದೆಲ್ಲ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಯಾರು ಇಲ್ಲಿ ನೀಟ್ ವಿದ್ಯಾರ್ಥಿಗಳ ಇಲ್ಲೇ ಇಲ್ರಿ ಅವ್ರು. ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರು ಯಾರು ಸ್ಟೂಡೆಂಟ್ಸ್ ಅಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್ ಅನಿಸ್ತೈತ್ರಿ. ಅಲ್ರಿ ಸರ್, ಅವ್ರು ಯಾರ್ರಿ ಅವ್ರ ಉಮರ್ ಖಲೀದ್ ಜಿಂದಾಬಾದ್, ಅವ್ರ ಜಿಂದಾಬಾದ್, ಇವ್ರು ಅದೇ ಹೇಳ್ಬೇಕ್ರಿ ಸರ್. ನಾವು ವಿದ್ಯಾರ್ಥಿಗಳಂದ್ರೆ ನಮ್ ಶಿಕ್ಷಣದ ಬಗ್ಗೆ ಅಷ್ಟೇ ಮಾತಾಡ್ಬೇಕ್ರಿ, ಉಳ್ಕಿದೆಲ್ಲ ಮಾತಾಡೋದು ಏನ್ ಜರೂರತಿ ಸರ್ ಅಲ್ಲಿ? ಕರೆಕ್ಟ್, ಎಕ್ಸಾಕ್ಟ್ಲಿ. ವಿಜಯಲಕ್ಷ್ಮಿ ಅವ್ರು ಮಾತಾಡಿ. ಆ ಫೋನ್ ಇದು ಏನೋ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಫೈನ್. ವಿಜಯಲಕ್ಷ್ಮಿ ಅವರು ಮಾತಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಮತ್ತೊಬ್ಬ ಕಾಲರ್ ಇದ್ದಾರೆ, ಧಾರವಾಡದಿಂದ ಮಂಜುನಾಥ್ ಅಂತ ಹೇಳಿ. ನಮಸ್ಕಾರ ಮಂಜುನಾಥ್ ಅವರು. ಸರ್ ನಮಸ್ಕಾರ. ನಾವು ಧಾರವಾಡದಿಂದ ಮಂಜುನಾಥ್ ಜಕ್ಕನವ್ರ ಅಂತ ಮಾತಾಡೋದು. ಎಸ್ ಸರ್, ಮಾತಾಡಿ ಸರ್. ಸರ್, ಈಗಾಗಲೇ ನೀಟ್ ಅದು ನಾವು ಮತ್ತೆ ಒಂದ್ಸರಿ ಎಕ್ಸಾಮ್ ಬರೆದು ಮತ್ತೆ ರಿಸಲ್ಟ್ ಬಂತು. ಇಲ್ಲಿವರೆಗೂ ಹೋರಾಟಗಳನ್ನ ಮಾಡ್ತಾ ಇದ್ರ ಇವತ್ತು ಏನಾದ್ರೂ ಸ್ಟೂಡೆಂಟ್ಗಳಿಗೆ ಏನ್ ಜಿಲ್ಲೆ ಪಾರ್ಟಿಯವ್ರು ಸಪೋರ್ಟ್ ಮಾಡಿದಾರೆ ಅಂತ ಇವತ್ತು ನೀವು ಮಾತಾಡ್ತಾ ಇದೀವಿ. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಏನ್ ಇವತ್ತು ಈ ತರ ಹಗರಣಗಳು ಹಿಂದಿನ ಸರ್ಕಾರ ಇದ್ದಾಗ ಆಗ್ತಾ ಇತ್ತು, ಈಗಿನ ಸರ್ಕಾರ ಇದ್ದಾಗ ಆಗ್ತಾ ಇತ್ತು. ಯಾರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದಾರೆ? ಈಗ ಅಲ್ಲಿ ಮಾತಾಡ್ತೇವೆ, ಅಲ್ಲಿ ಸತ್ತಂತ ವಿದ್ಯಾರ್ಥಿಗಳು ಎಲ್ಲರೂ ಹಿಂದೂಗಳು. ಇವತ್ತು ಅವ್ರ ತಂದೆ ತಾಯಿಗಳಿಗೆ ಒಂದೊಂದು ಜೀವಕ್ಕೆ ಬೆಲೆ ಇಲ್ಲ ಸರ್. ಇವತ್ತು ನೋಡ್ರಿ, ಅವು ನಮ್ಮ ದೇಶ ಕಟ್ಟುವಂತ ವಿದ್ಯಾರ್ಥಿಗಳವರು ಎಷ್ಟೋ ಜೀವಗಳನ್ನು ಓದಿ ಉಳಿಸುವಂತ ವ್ಯಕ್ತಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದಾರ. ಇವತ್ತು ಇದು ಹೋರಾಟ ಮಾಡಿದ ಮೇಲೆ ಮೋದಿ ಅವರು ಬಂದು ಇವತ್ತು ಹೇಳ್ತಾ ಇದಾರೆ, ನಾನು ಅವ್ರಿಗೆ 10 ವರ್ಷ ಶಿಕ್ಷೆ ಕೊಡ್ತೀನಿ, 10 ಕೋಟಿ ರೂಪಾಯಿ ಅವ್ರಿಗೆ ದಂಡ ಹಾಕ್ತೀನಿ ಅಂತ ಹೇಳಿ. ಬಟ್ ಸತ್ತಂತ ಮನಿ ಬಗ್ಗೆ ಮಾತಾಡ್ಲಿಲ್ಲ ಅವರು. ಈಗ ಸತ್ತಂತ ವಿದ್ಯಾರ್ಥಿಗಳು, ನಮ್ಮ ದೇಶ ಕಟ್ಟುವಂತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ಲಿಲ್ಲ, ಅವ್ರು ಹೊಸದಾಗಿ ಮಾತಾಡ್ಲಿಲ್ಲ. ಇವತ್ತು ಅವ್ರು ಏನು ಹೋರಾಟ ಮಾಡ್ತಾ ಇದಾರಲ್ಲ, ಆ ಹೋರಾಟಕ್ಕೆ ಅದರಿಂದ ಇವತ್ತು ನಮ್ಮ ಇಲ್ಲಿ ಜಿಲ್ಲೆ ಪಾರ್ಟಿಯಿಂದನೇ ಇವತ್ತು ಅವ್ರಿಗೆ ಶಕ್ತಿ ತುಂಬಿದೆ ವಿದ್ಯಾರ್ಥಿಗಳಿಗೆ. ಅದ್ರಲ್ಲಿ ಇವತ್ತು ನಾವು ಇಲ್ಲ ಅವ್ರು ವಿದ್ಯಾರ್ಥಿಗಳೇ ಅಂತ ನಾವು ಪೊಲೀಸರೇ ಅಲ್ಲ ಅಂತ. ಎಷ್ಟೋ ಯೂನಿಫಾರ್ಮ್ ಇಲ್ಲದೆ ಬಂದು ಇವತ್ತು ಅಲ್ಲಿ ಎಲ್ಲಾನು ಹೊಡಿತಾ ಇದಾರ. ಅವ್ರನ್ನ ಪೊಲೀಸ್ ಅಲ್ಲ ಅಂತ ಹೇಳ್ತೇವೆ. ಯೂನಿಫಾರ್ಮ್ ಇದ್ದವ್ರನ್ನ ಹೊಡೆದ್ರಲ್ಲ, ಅದಕ್ಕೇನ್ ಹೇಳ್ತೀರಿ? ಅದು ತಪ್ಪು. ಅದನ್ನು ಹೇಳ್ತೀನಿ, ವಿದ್ಯಾರ್ಥಿಗಳು ಮಾಡ್ತಾ ಇರೋದು ತಪ್ಪು. ಬಟ್ ಅದ್ರ ಜೊತೆಗೆ ಅಲ್ಲಿ ಅನುಭವಿಸ್ತಾ ಇರುವಂತಹ ನೋವಿಗೆ ಅದು ರಿಯಾಕ್ಷನ್ ಆಗ್ತಾ ಇದೆ. ಖಂಡಿತ ಮಂಜುನಾಥ್ ಅವರೇ, ನೀವು ಹೇಳ್ತಾ ಇರೋದು ಸತ್ಯ ಇದೆ. ಈಗ ಅನ್ಯಾಯ ಆಗಿರುವ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ಲಿ, ಪ್ರತಿಭಟನೆ ಮಾಡ್ಲಿ, ರಾಜೀನಾಮೆಯನ್ನ ಕೇಳಿ, ಯಾರು ಬೇಕಾದ್ರೂ ರಾಜೀನಾಮೆ ಕೊಡ್ಲಿ, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಈ ವಿದ್ಯಾರ್ಥಿಗಳ ಹೋರಾಟವನ್ನ ವೇದಿಕೆ ಮಾಡಿಕೊಂಡು ದೇಶ ವಿರೋಧಿ ಕೃತ್ಯಕ್ಕೆ ಮುಂದಾಗ್ತಾ ಇದಾರಲ್ಲ, ಯಾವನೇ ಉಮರ್ ಖಾಲಿದು, ಯಾರೀ ಇಮಾಮು,
ಇವ್ರ ಪೋಸ್ಟರ್ ಹಿಡ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾರಲ್ಲ, ಇದಕ್ಕೆ ಹಾಕೊಟ್ಟವ್ರು ಯಾರು ಇವ್ರಿಗೆ? ಬೆಂಗಳೂರು ಪೊಲೀಸರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು, ಇಂಡಿಯನ್ ಆರ್ಮಿ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು, ಇದಕ್ಕೇನ್ ಹೇಳ್ತೀರಿ? ಉತ್ತರ ಇಲ್ಲ, ಫೋನ್ ಕಟ್. ನೆಕ್ಸ್ಟ್ ಮತ್ತೊಬ್ಬ ಕಾಲರ್ ಇದ್ದಾರೆ, ಮಾರುತಿ ಅಂತ. ನಮಸ್ಕಾರ ಮಾರುತಿ ಅವರೇ. ಸರ್ ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಸರ್ ಇವ್ರು ಮಾಡ್ತಿರೋದು ಟೋಟಲಿ ಫೇಕ್ ಸರ್. ಯಾಕಂದ್ರೆ ಇವ್ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ, ಅಲ್ಲಿ ಹೋಗ್ಬಿಟ್ಟು ನಾವು ಇನ್ನೊಂದ್ ನೇಪಾಳ ಮಾಡ್ತೀವಿ, ಇನ್ನೊಂದ್ ಶ್ರೀಲಂಕಾ ಮಾಡ್ತೀವಿ, ಇನ್ನೊಂದ್ ಬಾಂಗ್ಲಾದೇಶ್ ಮಾಡ್ತೀವಿ, ಅರಾಜಕತೆ ಕತೆ ಸೃಷ್ಟಿ ಮಾಡ್ತೀವಿ ಅಂತ ಅಂತಾರೆ. ಅವ್ರು ಹೋಗಿರೋದು ನೀಟಿಂದ ಸಮಸ್ಯೆ ಬಗೆಹರಿಸ್ಕೊಳಕ್ಕೂ ಈ ತರ ಮಾಡೋದಕ್ಕೋ ಸರ್. ಅವ್ರು ಹೇಳ್ತಾ ಇದಾರೆ ಸಂಸತ್ಗೆ ಹೋಗಿ ಮುತ್ತಿಗೆ ಹಾಕ್ತಿವಿ ಅಂತ. ಅವ್ರು ಹಾಕೋರ್ಗು ಪೊಲೀಸ್ ತಡಿದಲ್ಲಿ ಇನ್ನೇನ್ ಮಾಡ್ತಾರೆ ಸರ್? ಮತ್ತೆ ಹಾಕಕ್ ಬಿಡ್ಬೇಕು ಅವರಿಗೆ. ಅವ್ರದ್ದೇನ್ ಪ್ರಾಬ್ಲಮ್ ಇದೆ, ನೀಟಿನ ಧರಣಿ ಮಾಡ್ಲಿ, ಶಾಂತಿಯುತವಾಗಿ ಮಾಡ್ಲಿ. ಅದು ಬಿಟ್ಟು ದಂಗೆ ಎಬ್ಸೋದು, ಜೀಪ್ಗಳನ್ನೆಲ್ಲ ಸುಟ್ಟಾಕೋದು, ಇದೆಲ್ಲ